ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಅರ್ಜುನ ಎಲ್ಲ ಕೇಳಿಸ್ಕೊಂಡ, ಕೃಷ್ಣ ಹೇಳಿದ್ನೆಲ್ಲ. ಆತ್ಮಜ್ಞಾನ ಏನೇನು ಕೃಷ್ಣ ಹೇಳಿದ್ನೋ ಆತ್ಮದ ಬಗ್ಗೆ ಅದೇನು ಅರ್ಥ ಆಗ್ತಾ ಇಲ್ಲ ಅಂತ ಅನಿಸ್ಬಿಡ್ತು ಶ್ರೀಕೃಷ್ಣಂಗೆ. ಓಹೋ, ಇವನಿಗೆ ಜ್ಞಾನ ಯೋಗ ಅರ್ಥವಾಗ್ತಾ ಇಲ್ಲ, ಸ್ವಲ್ಪ ನಾನು ಬೇರೆ ಉಪದೇಶ ಮಾಡಬೇಕಾಗುತ್ತೆ, ಕರ್ಮಯೋಗದ ಬಗ್ಗೆ ನಾನೊಂದಿಷ್ಟು ಉಪದೇಶ ಮಾಡಿ ಆಮೇಲೆ ಜ್ಞಾನವನ್ನು ಅವನಿಗೆ ತಿಳಿಸೋದು ಒಳ್ಳೆಯದು ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಕೃಷ್ಣ ಯೋಚನೆ ಮಾಡ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನೀನು ಹೀಗೆ ಕರ್ಮಯೋಗ ಅವ್ನು ಹೇಳ್ತೀನಿ ಅಂತ ಹೇಳ್ತಾನಲ್ಲ, ಜ್ಞಾನಯೋಗ ಕರ್ಮಯೋಗ ಎರಡೂ ಕರ್ಮಯೋಗವನ್ನು ಹೇಳ್ತೀನಿ ಅಂದಾಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ನೀನು ಈ ಥರ ಎರಡೆರಡು ರೀತಿ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ, ಯಾವುದಾದ್ರೂ ಒಂದು ಸರಿಯಾಗಿ ಮೋಕ್ಷ ಪಡೆಯೋಕ್ಕೆ ಒಂದು ಮಾರ್ಗನ ನೀನು ಹೇಳಬೇಕು ಅಂತ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆ, ಈ ಶ್ಲೋಕ ಹೇಳ್ತಾನೆ ನೋಡಿ. ಇದು 3ನೇ ಅಧ್ಯಾಯದ 3ನೇ ಶ್ಲೋಕ. ಇದು ಹೇಳ್ತೀರಾ ಅಲ್ವ ಮಕ್ಕಳ? ನಾನು ಹೇಳ್ಕೊಡ್ತೀನಿ. ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘಾ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘಾ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘಾ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ಅರ್ಜುನಂಗೆ ಹೇಳ್ತಾನೆ, ನೋಡು, ಈ ಲೋಕದಲ್ಲಿ ನನ್ನಿಂದ 2 ರೀತಿಯಲ್ಲಿ ನಿಷ್ಠೆಗಳನ್ನು ಹೇಳಿದೆ. ಏನೇನು ಅಂದರೆ, ಜ್ಞಾನಿಗಳ ಅಂದರೆ ಸಾಂಖ್ಯಯೋಗಿಗಳ ಜ್ಞಾನಯೋಗ ನಿಷ್ಠೆ, ಯೋಗಿಗಳ ನಿಷ್ಕಾಮ ಕರ್ಮ ಯೋಗ ನಿಷ್ಠೆ ಅಂತ. ಅಂದರೆ ಏನು ಅರ್ಥ ಅಂದರೆ, ಜ್ಞಾನನಿಷ್ಠೆ ಅಂದರೆ ಅದು ಅಂತರ್ಮುಖವಾಗಿರ್ತಕ್ಕಂಥದ್ದು, ಕರ್ಮನಿಷ್ಠೆ ಅಂದರೆ ಅದು ಬಹಿರ್ಮುಖವಾಗಿರ್ತಕ್ಕಂಥದ್ದು. ಅಂದರೆ ಈಗ ನಾವು ಜ್ಞಾನದಿಂದ ಭಗವಂತನನ್ನು ಪಡೆದುಕೊಳ್ಳೋದು, ಮುಕ್ತಿಯನ್ನು ಪಡೆದುಕೊಳ್ಳೋದು ಅಂತಂದರೆ ಅದಕ್ಕೆ ಕೆಲಸ ಮುಖ್ಯ ಆಗೋದಿಲ್ಲ, ಫುಲ್ ಅದು ಅಂತರಂಗದಿಂದ ನಾವು ಭಗವಂತನನ್ನು ಕಾಣ್ತಕ್ಕಂಥದ್ದು. ಆಯಿತಾ? ಕರ್ಮನಿಷ್ಠೆ ಅಂದರೆ ಕೆಲಸದ ಮೂಲಕ ಭಗವಂತನನ್ನು ಕಾಣ್ತಕ್ಕಂಥದ್ದು. ಜ್ಞಾನನಿಷ್ಠೆಯಲ್ಲಿ ಏನು ಹೇಳಿದ್ದಾನೆ ಅಂದರೆ, ಜ್ಞಾನ ಮುಂದೆ ಇರುತ್ತೆ, ಹಿಂದೆ ಕರ್ಮ ಇರುತ್ತೆ. ಕರ್ಮನಿಷ್ಠೆಯಲ್ಲಿ ಮುಂದೆ ಕರ್ಮ ಇರುತ್ತೆ, ಹಿಂದೆ ಜ್ಞಾನ ಇರುತ್ತೆ. ಅಂದರೆ ಪ್ರಪಂಚದಲ್ಲಿ ನಾನಾ ರೀತಿ ಜನಗಳಿರ್ತಾರೆ. ಅವರವರಿಗೆ ಯಾವ ಮಾರ್ಗ ಆರಿಸಿಕೊಳ್ಬಹುದು ಆಗುತ್ತೆ, ಅದನ್ನು ನಾನು ಬಿಟ್ಬಿಡ್ತೀನಿ. ಅಂದರೆ ಜ್ಞಾನಯೋಗ ಮತ್ತು ಕರ್ಮಯೋಗ ಯಾರಿಗೆ ಯಾವುದು ಅನುಕೂಲ ಅದನ್ನು ಅವರು ಆರಿಸ್ಕೋಬಹುದು ಅಂತ ಕೃಷ್ಣ ಹೇಳ್ತಾನೆ. ಅವನು ಹೇಳ್ತಾನಲ್ಲ, ಜ್ಞಾನಯೋಗ ಹಾಗೂ ಕರ್ಮಯೋಗದ ಹೇಳ್ತಾನಲ್ಲ, ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ವಿಷಯ ವ್ಯಾಕುಲವಾದ ಬುದ್ಧಿಯುಳ್ಳವರಿಗೆ ಕರ್ಮಯೋಗದಲ್ಲಿ ಅಧಿಕಾರ. ಯಾರಿಗೆ ಚಿತ್ತ ಸ್ವಾಸ್ಥ್ಯದಲ್ಲಿ ಇಟ್ಕೊಳ್ಳೋಕ್ಕಾಗಲ್ವೋ, ಅಂದರೆ ಯಾರಿಗೆ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಬರೋದಿಲ್ವೋ ಅಂಥವ್ರು ಕರ್ಮಯೋಗ ಆರಿಸ್ಕೋಬೇಕು, ಅವ್ರಿಗೆ ಜ್ಞಾನಯೋಗ ಬರೋದಿಲ್ಲ. ಅರ್ಥ ಆಯ್ತಾ? ಯಾರಿಗೆ ಚಿತ್ತ ಸ್ವಾಸ್ಥ್ಯದಲ್ಲಿರುತ್ತೋ, ಅಂದರೆ
ಚಿತ್ತದಲ್ಲಿ ಯಾವುದೇ ವಿಕಾರಗಳು ಇರೋದಿರಲ್ವೋ ಅಂಥವ್ರಿಗೆ ಜ್ಞಾನಯೋಗದಲ್ಲಿ ಅಧಿಕಾರ ಅಂತ ಕೃಷ್ಣ ಹೇಳೋದ್ರಿಂದ ಗೊಂದಲವೇ ಇಲ್ಲ ಅಲ್ಲಿ. ಯಾಕೆಂದರೆ ಅರ್ಜುನಂಗೆ ಏನಾಗ್ಬಿಟ್ಟಿದೆ, ತುಂಬ ಕನ್ಫ್ಯೂಷನ್ಸು, ಅವನ ಮನಸ್ಸಿನಲ್ಲಿ ತುಂಬ ಕಿರಿಕಿರಿ. ಅಷ್ಟು ಜ್ಞಾನಯೋಗವನ್ನು ಹೇಳಿದ್ರೂ ಕೂಡ ಭಗವಂತ ಕೃಷ್ಣ ಅವನಿಗೆ ಅರ್ಥ ಆದರೂ ಕೂಡ ಭಾಳಷ್ಟು ಕನ್ಫ್ಯೂಷನ್ಸ್ ಇರೋದ್ರಿಂದ, ಚಿತ್ತದಲ್ಲಿ ಅವನಿಗೆ ಸಮಚಿತ್ತತೆ ಇಲ್ಲದೇದ್ರಿಂದ ಕರ್ಮಯೋಗವನ್ನು ಹೇಳೋಣ ಅಂತ ಕೃಷ್ಣ ಅಂದ್ಕೊಳ್ತಾನೆ. ಈ ಶ್ಲೋಕವನ್ನು ಯಾರು ದಿನಾ ಹೇಳ್ಕೊಳ್ತಾರೋ ಅವರಿಗೆ ವಿಪತ್ತು ನಾಶವಾಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂತಹ ಚಂಚಲತೆ ದೂರ ಆಗುತ್ತೆ. ಮಕ್ಕಳ ಈ ಶ್ಲೋಕ ಒಟ್ಟಿಗೆ ಹೇಳೋಣ ನಾವೆಲ್ಲ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶುಭಮಸ್ತು.